ಮೂರು ಮೆಟ್ಲು ಅಂತ ಹೇಳೋದು. ಎರಡೆರಡು ಮೆಟ್ಲ ಬಗ್ಗೆ ಮಾತಾಡಿಲ್ಲ. ಮೂರನೇ ಮೆಟ್ಲು ಹತ್ತುತ್ತಿದ್ರು, ಎರಡನೇ ಮೆಟ್ಲಲ್ಲಿ ಅಯ್ಯೋ, ನಿಮ್ಮ ಹೆಸರೇನು? ಕೃಷ್ಣ. ಮತ್ತೆ 16,000 ಜನ. ನಾನು ಕೃಷ್ಣ ಅವರಿಗೆ ಒಂದು ಡೈರೆಕ್ಟ್ ಪ್ರಶ್ನೆ. ಓ ಸ್ವಾಮಿ, ಹೆಂಗೆ ಬುಟ್ಟಿ ಹಾಕೊಂಡಿದ್ರು ಇಬ್ಬರನ್ನ? ನನ್ನೇ ಅವರೇ ಹಾಕೊಂಡು. ಸುಂದರವಾಗಿರೋರ್ನ ಯಾರು ಬಿಡ್ತಾರೆ? ಅಲ್ವಾ? ಅಲ್ವಾ? ಸುಂದರವಾಗಿದ್ರು, ಚೆನ್ನಾಗಿದ್ರು. ನೋಡಿ, ನನಗೆ ಗೊತ್ತೇ ಇರಲಿಲ್ಲ ಇದು ಆಫರ್ ಇದೆ ಅಂತ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್ ನಮ್ಮ ಸಂಸ್ಥೆ. ಬಿಯಾಂಡ್ ಲಿಮಿಟ್ಸಿಗೆ ಎಷ್ಟೆಷ್ಟು ಮಂದಿ ಕಲಾವಿದರು, ಎಷ್ಟೆಷ್ಟು ಯಾವ ಎತ್ತರದ ಕಲಾವಿದರು, ಅದ್ಭುತವಾದ ನಟ ನಟಿಯರೆಲ್ಲ ಬಂದಿದ್ದಾರೆ. ಇವತ್ತು ಅದ್ಭುತವನ್ನು ಮೀರಿದ ಅದ್ಭುತ ನಡೀತಾ ಇದೆ ಇಲ್ಲಿ ಈ ಜಾಗದಲ್ಲಿ. ಬಿಯಾಂಡ್ ಲಿಮಿಟ್ಸ್, ಅದಕ್ಕೆ ಯಾವ ಲಿಮಿಟೇ ಇಲ್ಲ. ಆಕಾಶ, ಭೂಮಿ, ಸಾಗರ, ಅದಕ್ಕೊಂದು ಎಂಡ್ ಇಲ್ಲ. ಅಂಥ ಒಂದು ಕುಟುಂಬದ ಜೊತೆ ನಾನು ಕೂತ್ಕೊಂಡಿದ್ದೀನಿ. ಆ ಕುಟುಂಬದ ಯಜಮಾನ ಹೆಸರು ಕೃಷ್ಣ. ಹೀಗೆ ಗೊತ್ತಾಗಿರ್ತದೆ. ಅಕ್ಕಪಕ್ಕದಲ್ಲಿ ಅವರ ಶ್ರೀಮತಿಯವರು ಕೂತ್ಕೊಂಡಿದ್ದಾರೆ. ಅವ್ರಲ್ಲೊಬ್ಬರು ರಾಧಾ, ಇನ್ನೊಬ್ಬರು ರುಕ್ಮಿಣಿ. ಸೊ ಆ ಕುಟುಂಬದ ಜೊತೆ ನಾನು ಮಾತಿಗೆ ಇಳಿತಾ ಇದ್ದೀನಿ. ಇಳಿದ ಮೇಲೆ ಯಾವ ಪ್ರಿಪರೇಷನ್ ಇಲ್ಲದೆ ಬಂದ್ಬಿಟ್ಟಿದ್ದೀನಿ. ಅವರು ಯಾವ ಪ್ರಿಪರೇಷನ್ ಇಲ್ಲ. ನಾವು ಪರಸ್ಪರ ಭೇಟಿಯಾಗುವುದೇ ಒಂದು ಅದ್ಭುತ ಅನುಭವ. ಅದರಿಂದ ಅಲ್ಲಿಂದ ಹೇಗೆ ನಾವು ಮಾತು ಮುಂದುವರಿಯುತ್ತೆ, ಅದು ಅದರದ್ದೇ ಆದ ರೂಟನ್ನು ತೊಗೊಂಡ್ಬಿಡ್ತದೆ. ಸೊ ಅಕಸ್ಮಾತ್ ಬಾಯಿ ತಪ್ಪಿ ಬೇರೆ ಏನಾದರೂ ಸಬ್ಜೆಕ್ಟ್ ಅಲ್ಲಿ ಬಂದ್ಬಿಟ್ರೆ ಅದಕ್ಕೆ ಅವರು ಹೊಣೆ ಅಲ್ಲ, ನಾವು ಹೊಣೆ ಅಲ್ಲ. ಅದನ್ನು ಮುಲಾಜಿಲ್ಲದೆ ಕತ್ತರಿಸಿ ನಿಮ್ಮ ಮುಂದೆ ಇಡ್ತೀನಿ ಎಂಬ ಪ್ರಾಮಿಸ್ ಮಾಡ್ತಾ ಅವರಿಗೆ ಕೃಷ್ಣ ಅವರನ್ನು ಸ್ವಾಗತಿಸ್ತೇನೆ. ಮತ್ತು ರಾಧಾ, ರುಕ್ಮಿಣಿ ಅವರನ್ನು ಪ್ಲೀಸ್ ಕಮ್, ನಾವು ಮಾತಾಡೋಣ. ನಾನು ಯಾವುದೇ ಕಲಾವಿದರ ಮನೆಗೆ ಹೋದಾಗ ಫಸ್ಟ್ ಕೇಳೋ ಪ್ರಶ್ನೆ ಹೇಗಿದ್ದೀರಿ ಅಂತೇಳಿ. ಚೆನ್ನಾಗಿದೆ. ಮಕ್ಕಳು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಶುಚಿ ಚೆನ್ನಾಗಿ ನೋಡ್ಕೋತಾಳೆ, ಶರಣ ಚೆನ್ನಾಗಿ ನೋಡ್ಕೋತಾಳೆ, ಕೊನೆ ಮಗಳು ಉಷಾನು ಚೆನ್ನಾಗಿ ನೋಡ್ಕೋತಾಳೆ. ದೇವ್ರ ದಯದಿಂದ ಆರೋಗ್ಯನೂ ಎಲ್ಲ ವಯಸ್ಸಿಗೆ ತಕ್ಕಂತೆ ಬರ್ಬೇಕಾದ್ ಬರ್ತಿದೆ, ಹೋಗ್ಬೇಕಾದ್ ಹೋಗ್ತಿದೆ. ಬಾಲ್ಯದಲ್ಲೇ ಇದ್ರಿ, ಮಧ್ಯಸ್ಥಗಿತಿ, ಮದುವೆ ಆಯ್ತು, ಮಕ್ಕಳಾಯ್ತು, ಮೊಮ್ಮಕ್ಕಳಾಯ್ತು. ಇವಾಗ ಈ ವಯಸ್ಸಿನಲ್ಲಿ ಹೇಗಿರ್ಬೇಕು ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ. ಏನಪ್ಪಾ ಅಂತಂದ್ರೆ ನನ್ನ ಮನಸ್ಸಿದೆಯಲ್ಲ, ಅದಕ್ಕೆ ವಯಸ್ಸಾಗಿಲ್ಲ, ದೇಹಕ್ಕೆ ವಯಸ್ಸಾಗೋಗ್ಬಿಟ್ಟಿದೆ. ಅದು ಹೇಳ್ದಾಗ ಹೇಳ್ತಾ ಇಲ್ಲ ಅಲ್ವಾ? ಇನ್ನು ಆಕ್ಟಿಂಗ್ ಮಾಡ್ಬೇಕು ಅನ್ಸುತ್ತೆ, ಶಕ್ತಿ ಇಲ್ಲ. ಅನ್ನ ಜನ ತಗೊಳಕ್ಕೂ ಆಗೋದಿಲ್ಲ, ಅದನ್ನ ತಗೊಳಕ್ಕೂ ಆಗೋದಿಲ್ಲ. ಅದು ಮನಸ್ಸು ಮಾತ್ರ ಹಾಗೆ. ಈ ಕುಟುಂಬದ ಸಮಸ್ಯೆ ಅಲ್ಲ, ಇಡೀ ಜಗತ್ತಿನ ಸತ್ಯ. ನಾನು ಹೇಳಿದಾಗೆ ಮೆಟ್ಲನ್ನು ಒಂದು 18 ಮೆಟ್ಲನ್ನು ಇಳಿಬೇಕು ಅನ್ಸುತ್ತೆ. ಇದೊಪ್ಪಲ್ಲ, ಅಲ್ಲಿ ಬೇಕೇ ಬೇಕು, ಇಡಿಬೇಕು. ಮೊದಲು 3 ಮೆಟ್ಲು ಹತ್ತಿದ್ವಿ. ಈಗ ಒಂದೊಂದು ಮೆಟ್ಲು ಹತ್ತೋದು ಯಾರ ಮುಂದೆ ಹೋಗ್ತಿದ್ರೆ ಇದು ನಿಂತ್ಗಳಪ್ಪ ಸ್ವಲ್ಪ ಅಂತೀನಿ. ಏನಲ್ಲ ಅವಕಾಶ ಮಾಡ್ಬೇಕಾದ್ರೆ ಬಿಲ್ ಬಿಡೋದು, ಹಿಂಗ್ ಮಾಡೋದು, ಹಿಂಗೆ ಮಾಡ್ತೀವಿ. ಎಲ್ಲ ಹೋಯ್ತದೆಲ್ಲ ಆ ಶಕ್ತಿ, ಆ ಇದು ಅವರು ಮೂರು ಮೆಟ್ಲು ಅಂತ ಹೇಳುದು. ಎರಡೆರಡು ಮೆಟ್ಲ ಬಗ್ಗೆ ಮಾತಾಡಿಲ್ಲ. ಮೂರನೇ ಮೆಟ್ಲು ಹತ್ತುತ್ತಿದ್ರು, ಎರಡನೇ ಮೆಟ್ಲಲ್ಲಿ ಅಯ್ಯೋ, ಅದೊಂದಿದ್ಯಾ? ಏ ಬಹಳ ರಸಿಕ ಸಿಕ್ಕಾಮಣಿ. ಅಲ್ಲ, ಬಿಟ್ಟಿದ್ರೆ ಮಾತ್ರ ಮಾಡ್ತಿದ್ರು ಅವರು. ನಾ ಬಿಟ್ಟಿಲ್ಲ. ಕಂಪ್ಲೇಂಟ್ ಇದು. ಕಂಪ್ಲೇಂಟ್ ಅಲ್ಲ. ನಿಮ್ಮ ಹೆಸರೇನು? ಕೃಷ್ಣ. ಮತ್ತೆ 16,000 ಜನ. ಮತ್ತೆ 16,000 ಅಲ್ಲ, ಇಲ್ಲ ಬೆಳ್ಳ ಅವ್ರು 16,000 ಜನ ಬಸ್ ಕೃಷ್ಣ ಪರಮಾತ್ಮ ಹೇಳಿದಷ್ಟೇ ಮಾಡ್ಕೊಂಡು ಅವರು ರಾಧಾ ರುಕ್ಮಿಣಿ ಅಷ್ಟೇ ಇದ್ರು. ಈಗಲೂ ರಾಧಾ ರುಕ್ಮಿಣಿ ಏನ್ ಸಮಜ ಆಯ್ತು ನೋಡಿ. ಅದ್ಭುತ, ರಕ್ಷಿಸಿಬಿಟ್ರು ನಿಮ್ಮನ್ನು. ಕೃಷ್ಣನವರು ರಕ್ಷಿಸಿದ್ರು. ಆಮೇಲೆ ನಾನು ಅಶ್ವಥ್, KS ಅಶ್ವಥ್ ಹಿರಿಯ ಅಂತ, ಅವ್ರನ್ನ ನೋಡ್ಲಿಕ್ಕೆ ಹೋಗಿದ್ದೆ ನಾನು ಒಂದ್ಸಲ. ಅದು ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿರುವಾಗ ಹೋಗಿರುವಾಗ ಹಾಗೆ ರೂಮಿಂದ ನಡ್ಕೊಂಡು ಬರ್ತಾರೆ. ನನಗೆ ಯಾವ ಅಶ್ವಥ್ ಇದು, ಚಾಮಯ್ಯ ಮಿಸ್ಟ್ರು ಇಂಥ ಕನ್ಫ್ಯೂಷನ್ ಆಗಿತ್ತು. ಕೂತ್ಕೊಂಡು ಕೇಳೋದು, ಸರ್ ನಿಮ್ಮದು ಹೇಗೆ ಸರ್ ಊಟದ ವ್ಯವಸ್ಥೆ ಎಲ್ಲ ಹೇಗೆ ಅಂತ ನಾನು ಕೇಳಿದೆ. ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ. ಏನು ಕೇಳಿದೆ, ನೀವು ಜೀವನ ಹೇಗೆ ಮಾಡ್ತಾಯಿದ್ರಿ?
ಅದು ಗೊತ್ತಾಗಿಲ್ಲ. ನಿಮ್ಮಲ್ಲಿ ಯಾರು ಫುಡ್ ಊಟಕ್ಕೆ ತಂದಾಗ್ತಾರೆ ಅಂತ ಕೇಳಿದೆ, ಆಗ ಗೊತ್ತಾಯ್ತು ಅವರಿಗೆ. ನೀವೀಗ ಹೇಳಿದ್ರಿ ಹಾಂ, ಏನು ಎಲ್ಲ ಮಕ್ಕಳೆಲ್ಲ ನೋಡ್ಕೊಳ್ತಾರೆ, ನೋಡ್ಕೊತಾರೆ. ಹೇಗೆ ಅದು ನೋಡ್ಕೊಳ್ಳೋದು ಅಂದರೆ? ಸ್ವಾಮಿ, ನನಗೆ ಮನೆದು ತಾಪತ್ರಯ ಇತ್ತು, ಮನೆ ಕೊಟ್ಟರು, ಇರೋದಕ್ಕೆ ಕೆಲಸವ್ರದ್ದು ಕಳಿಸ್ತಾರೆ, ಎಲ್ಲ ಅನುಕೂಲನೂ ಮಾಡ್ತಾರೆ ಸ್ವಾಮಿ. ಎಲ್ಲ ಅನುಕೂಲ, ಮೆಡಿಕಲ್ ಇಂದ ಹಿಡಿದು ಮನುಷ್ಯ ಬದುಕಬೇಕು, ಏನ್ ಬೇಕು ಎಲ್ಲ ಎಲ್ಲ ಅಪ್ಪ ಅಮ್ಮಂದಿರನ್ನ ಇಬ್ಬರನ್ನ ಚೆನ್ನಾಗಿ ಊಟ, ಆರೋಗ್ಯ, ಊಟ, ತಿಂಡಿ, ಆರೋಗ್ಯ, ಬೇರೆ ಯಾವ ಚಿಂತೆನೂ ಯಾವ ಇಲ್ಲ. ಚಿಂತೆನೂ ಇಲ್ಲ, ಯಾವ ಚಿಂತೆನೂ ಇಲ್ಲ. ಚಿಂತೆ ಇದ್ದ ಕೂಡಲೇ ಬಂದ್ಬಿಡ್ತಾರೆ. ಹೌದೌದು. 3 ಜನ 3 ಮಕ್ಕಳು, ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲರೂ ಫೋನ್ ಮಾಡ್ತಾನೆ ಇರ್ತಾರೆ. 3 ಜನ ಮಕ್ಕಳು ಶರಣ, ಶ್ರುತಿ, ಮೊಮ್ಮಕ್ಕಳು ಫೋನ್ ಮಾಡ್ತಾರೆ. ಅದ್ರಲ್ಲಿ ದೊಡ್ಡ ಭಾಗ್ಯವಂತರು ನಾವು. ನಿಜವಾಗ್ಲೂ ಭಾಗ್ಯವಂತ. ಈಗಿನ ಕಾಲದಲ್ಲಿ ತಂದೆ ತಾಯಿನ ಮಕ್ಕಳು ನೋಡ್ಕೋತಿದ್ದಾರೆ ಅಂದ್ರೆ ಆಶ್ಚರ್ಯ ಅನ್ನೋ ತರ ಇದೆ. ನಿಜವಾಗ್ಲೂ ಬಹಳ ಜನ ನಿಜವಾಗ್ಲೂ ನಾವು ಪುಣ್ಯನೇ ಮಾಡಿದೀವಿ. ಈಗಿನ ಕಾಲದಲ್ಲಿ ಹೆತ್ತ ತಂದೆ ತಾಯಿನೇ ಕೊಲೆ ಮಾಡಿರುವಂತ ಮಕ್ಕಳು ಇವತ್ತು ಬಂತು ಸುದ್ದಿ. ಏನ್ ಹೇಳ್ತೀರಾ? ಮತ್ತೆ ಅಂತಂದ್ರೆ ನಾವ್ ಎಷ್ಟು ಪುಣ್ಯವಂತರು, ಭಾಗ್ಯವಂತರು. ಏನನ್ನೂ ಅಪೇಕ್ಷೆ ಮಾಡೋದು. ಆಮೇಲೆ ನಾವು ಮಾಡಿದಂತ ಕಲಾ ಸೇವೆನೇ ಮಕ್ಕಳನ್ನು ಮಾಡಿದ್ರಲ್ಲ, ಇದು ನಮ್ ಭಾಗ್ಯ. ನಮಗೆ ಅವ್ರನ್ನ ಹೇಗ್ ದಾರಿ ತರಬೇಕು ಅನ್ನೋದು ಒಂದ್ ವ್ಯವಸ್ಥೆ ಗೊತ್ತಾದಂಗಾಯ್ತು. ನಮ್ಮದೇ ಉದ್ಯೋಗ ಅವ್ರು ಮಾಡಿದ್ರಿಂದ ನಮಗ್ ಗೊತ್ತಿರೋ ವಿದ್ಯೆನೆ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರು ಮಕ್ಕಳು. ನಮಗ್ ತಿದ್ದಕ್ ಅನುಕೂಲ ಆಯ್ತು. ಹೀಗ್ ಮಾಡಿ ಅಂತ ನಾವ್ ಹೇಳ್ದಂಗೆ ಕೇಳಿದ್ರು ಮಕ್ಕಳು. ಶ್ರುತಿ ಆಗ್ಲಿ, ಶರಣ ಆಗ್ಲಿ, ಉಷಾ ಆಗ್ಲಿ, ಇವಳ ಒಳ್ಳೆ ಹಾಡುಗಾರಿಕೆ ನಮ್ಮ ಉಷಾ, ನಮ್ ಶರಣ ಅವನು ಕಾಮಿಡಿ ಪಾರ್ಟು, ಅವಳು ನಮ್ ಶ್ರುತಿ. ನಾನು ಒಳಪಾತ್ ಮಾಡ್ತಿದ್ದೆ, ಅವಳು ಕಾಮಿಡಿ ಮಾಡ್ತಿದ್ಲು. ಒಳಪಾತ್ರ ಎಲ್ಲ ಶ್ರುತಿ ಮಾಡ್ತಿದ್ಲು, ನಗ ಪಾರ್ಟಿ ಮಾಡ್ತಿದ್ರು. ಇವರಿಬ್ರು ಕಾಮಿಡಿ ಮಾಡ್ತಾಳೆ. ಈಗ ಉಷಾ ಈಗ ತಾನೇ ಕಾಲಿಡ್ತಾ ಇದ್ದಾಳೆ, ತುಂಬಾ ಒಳ್ಳೆ ಸಿಂಗರು. ಅವಳ ಮಗಳು ಪಾರ್ಟ್ ಅವಳ ಮಗಳು ಪಾಠ ಮಾಡ್ತಾ ಇದ್ದಾಳೆ. ಇವಾಗ ಎಲ್ಲ ಶರಣನ್ ಮಗನು ಇನ್ನೇನು ಬರ್ತಾನೆ, ಆಮೇಲೆ ಶ್ರುತಿ ಮಗಳು ಬರ್ತಾಳೆ, ಅವಳ ಹೆಸರು ಗೌರಿ ಅಂತ. 3 ಜನ ಮಕ್ಕಳು. ಆ ಭಾಗ್ಯನು ಭಗವಂತ ಕಣೆ. ಇದಕ್ಕೆ ಈಗ ಉಷಿನ್ ಮಗಳನ್ನು ಕೀರ್ತಿ ಕೃಷ್ಣ ಅಂತ ಎಂಟ್ರಿ ಆಗ್ತಿದ್ದಾಳೆ. ಅವಳು ತುಂಬಾ ಲಕ್ಷಣವಾಗಿದ್ದಾಳೆ. ಅವಳು ಪಿಕ್ಚರ್ ನಲ್ಲಿ ಮಾಡ್ತಿದ್ದಾಳೆ. ನಮ್ಮ ವೃತ್ತಿ ಇದೇ ಆಗಿರೋದ್ರಿಂದ ಇದನ್ನೇ ಮಾಡ್ಲೇಬೇಕಲ್ವಾ. ಆಚಾರನೇ ಮಾಡ್ಲೇಬೇಕು, ಅವ್ರ ಕೆಲಸ ಮಾಡ್ಬೇಕು, ಇನ್ನೊಬ್ಬರದ ಅದೇ ಕೆಲಸ ಮಾಡ್ಬೇಕು. ನಮ್ಮ ವೃತ್ತಿ ರಂಗಭೂಮಿ ಸೇವೆ, ಅದನ್ನೇ ಮಕ್ಕಳನ್ನ ಮಾಡ್ಕೊಂಡು ಬಂದರು. ಒಟ್ಟಿನಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ಒಬ್ಬ ಮನುಷ್ಯನಿಗೆ ಏನು ಪರಿಪೂರ್ಣತೆ ಬೇಕೋ ಅದೆಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಒಂದು ಹೇಳ್ತೀವಿ, ಈ ಕಲೆಯಲ್ಲಿ ಸಿಗೋಂತ ಒಂದು ಸುಖ ಇನ್ನೆಲ್ಲೂ ಸಿಗೋ ಮಟ್ಟಿಗೆ ಕಾಣೆ ಅನ್ಸುತ್ತೆ. ನಾವು ಎಲ್ಲಾ ತರ ಬಟ್ ಅರ್ಪಿಸ್ಬೇಕು, ನಮ್ಮನ್ನ ಅರ್ಪಿಸ್ಬೇಕು. ಅದಕ್ಕೆ ಮನ್ಸಾರೆ ಮಾಡ್ಬೇಕು, ಮನ್ಸಾರೆ ಅಳಬೇಕು, ಮನ್ಸಾರೆ ನಗಬೇಕು, ಮನ್ಸಾರೆ ಬೈಬೇಕು. ಯಾವುದೇ ಆಫೀಸರ್ಸ್ ಆಗ್ಲಿ ಒಂದೇ ತರ ವಿದ್ಯೆ ಇರುತ್ತೆ ಅವ್ರಿಗೆ. ಕಲಾವಿದ್ರು ಎಲ್ಲಾ ತರ ಪಾತ್ರಗಳನ್ನು ಮಾಡ್ತೀವಿ ನಾವು. ಇನ್ಸ್ಪೆಕ್ಟರ್ ನೋಡಿ, ಕಳ್ಳನ್ ನೋಡಿ, ಪೊಲೀಸ್ ನೋಡಿ, ಡಾಕ್ಟರ್ ನೋಡಿ, ಎಲ್ಲಾ ಜರ್ನಲಿಸ್ಟ್ ನೋಡಿ, ಜರ್ನಲಿಸ್ಟ್ ಎಲ್ಲಾ ಕಲಾವಂತರಿಗೆ ಇರುವಂತ ಭಾಗ್ಯ ಇದೆಯಲ್ಲ. ನಿಜವಾಗ್ಲೂ ನಾನು ಕೃಷ್ಣ ಅವರಿಗೆ ಒಂದು ಡೈರೆಕ್ಟ್ ಪ್ರಶ್ನೆ. ಓ ಸ್ವಾಮಿ, ಹೆಂಗೆ ಬುಟ್ಟಿ ಹಾಕೊಂಡಿವಿ ಇಬ್ಬರನ್ನ? ಇಲ್ಲ ಸ್ವಾಮಿ, ನನ್ನೇ ಅವರೇ ಹಾಕೊಂಡು ಸ್ವಲ್ಪ ವಿವರಿಸಿ ಹೇಳಿಪ್ಪ ನನಗೆ. ಸ್ವಾಮಿ ಏನಿಲ್ಲ, ಒಬ್ಬರನ್ನ ಇಷ್ಟಪಟ್ಟೆ, ಫಸ್ಟ್ ಅದನ್ನ ಹೇಳಿ. ಸತ್ಯ. ಇವ್ರನ್ನ ಸಣ್ಣವ್ರನ್ನ ಇಷ್ಟಪಟ್ಟೆ. ಇನ್ ಮದುವೆ 8 ದಿವಸ ಇದೆ ಅಂದಾಗ ನಮ್ಮ ಅಕ್ಕನ್ನು ಮದುವೆ ಆಡ್ಕೊಂಡ್ರೆ ನಾನ್ ನಿಮ್ಮದು ಮದುವೆ ಮಾಡ್ಕೋತೀನಿ ಅಂತ. ನನಗೆ ಗೊತ್ತೇ ಇರ್ಲಿಲ್ಲ ಇದು ಆಫರ್ ಇದೆ ಅಂತ. ನನಗೂ ಹೂ ಅಂದ್ಲ ಬಿಡ್ಲ, ನನಗೂ ಒಳ್ಳೇದಾಯ್ತಲ್ಲ ನಾ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಬಲವಂತವಾಗಿ ಹೂ ಅಂತ. ಯಾವ ನಾಟಕ ಸಂದರ್ಭ ಸ್ವಾಮಿ? ಯಾವ ನಾಟಕದ ಸಂದರ್ಭದಲ್ಲಿ? ಜೊತೆಲೆ ಬೆಳೆದ್ಬಿಟ್ಟು 12 ವರ್ಷ, ಇವರಿಗೆ 15 ವರ್ಷ. ನಾನು ಅಲ್ಲೇ ಹುಟ್ಟಿದ್ದು, ಗುಬ್ಬಿ ಕಂಪ್ನಿ. 12 ವರ್ಷಕ್ಕೆ ಗುಬ್ಬಿ ಲವಕುಶ ಪಾತ್ರ ಮಾಡ್ಕೊಂಡು ನಾವು ಬಂದ್ವಿ. ಇವರು ಅಲ್ಲಿಗೆ ಕೃಷ್ಣ ಪರಮಾತ್ಮರು ಅದೇ ಆಟ ಆಡ್ಕೊಂಡು ಅಲ್ಲಿದ್ರು. ನಾನು ಬಾಲಕೃಷ್ಣನಿಂದ ತೊಟ್ಲಿಂದ ಹಿಡಿದು ಪಾಠ ಮಾಡಿದ್ದೆ. ಇವ್ರ ತಾಯಿ ಸ್ಟೇಜ್ ಮೇಲೆ ಇವ್ರ ತಾಯಿ ಹೆರಿಗೆ ಹರಿಕಥಾ ವೆಂಕಟೇಶ ಹರಿಕಥಾ ವೆಂಕಟೇಶ್ ಕುಮಾರ್ ಅಂತ ಹೆಸರು. ಅಲ್ಲೇ ಹುಟ್ಟಿದ್ದಕ್ಕೆ ಇವ್ರಿಗೆ ಕೃಷ್ಣಲೀಲೆ ನಾಟಕದಲ್ಲಿ ಇವ್ರು ಹುಟ್ಟಿದ್ದು. ಕೃಷ್ಣ ಒರಿಜಿನಲ್ ಹೆಸರು, ಒರಿಜಿನಲ್ ಹೆಸರು ಕೃಷ್ಣ. ನಮ್ಮಿಬ್ಬರ ಹೆಸರು, ನಮ್ಮ ಹುಟ್ಟಿದ ಹೆಸರೇ ರಾಧಾ. ಅವಳಿ ಜವಳಿ ಮಕ್ಕಳು ಅಂತ ಆಗಿದ್ದಕ್ಕೆ ನಮ್ಮಪ್ಪ ರಾಧಾ ರುಕ್ಮಿಣಿ ಅಂತ ಹೆಸರಿಟ್ರು. ಯಾವ ದೈವನು ಏನ್ ಕಥೆನು, ಕೃಷ್ಣ ಅನ್ನೋರೇ ನಮಗ್ ಸಿಗ್ಬೇಕು ಅಂತಂದ್ರೆ ಇದು ಯಾರು ಮಾಡಿದ್ದಲ್ಲ, ಯಾರು ಹೇಳಿದ್ದಲ್ಲ, ಭಗವಂತನೇ ಅನುಗ್ರಹಿಸಿದ್ದು. ಇದು ನಾವು ಅನ್ಕೊಂಡಿದೀವಿ. ಕೃಷ್ಣ ರಾಧಾ ರುಕ್ಮಿಣಿ ಅಂತಂದ್ರೆ ಏನ್ ಬೇಕು ಅಂತ ಇಟ್ಕೊಂಡಿದ್ದೀರ ಅಂತ. ಅವ್ರ ತಂದೆ ತಾಯಿ ಇಟ್ಟಿದ್ದೆ ಕೃಷ್ಣ ಅಂತ, ನಮ್ಮ ಅಪ್ಪ ಅಮ್ಮ ಇಟ್ಟಿದ್ದೆ ರಾಧಾ ರುಕ್ಮಿಣಿ ಅಂತ.
ಅದು ಭಾರಿ ಅಪರೂಪ ಅಪರೂಪ. ನಮಗೆ ಇಲ್ಲ. ಅನ್ಸುತ್ತೆ ಇಲ್ಲ, ಕೃಷ್ಣ ಅಂತ ಹೆಸರು ಇರ್ತದೆ, ಅಲ್ಲಿ ಬೇರೆ ಏನೋ ಹೆಸರು. ಬಟ್ ಎರಡು ಹೆಸರು ಜೊತೆಗೆ ಸೇರೋದು ಅದು ಬಿಟ್ಟಿದ್ರೆ ಸತ್ಯಭಾಮ ಬರ್ತಿದ್ರು, ಬಿಡ್ಲಿಲ್ಲ ನಾವು. ಡ್ಯಾಮೇಜ್ ಸ್ಟೇಟ್ಮೆಂಟ್ ಹೇಳ್ಬಾರ್ದು. ಅಲ್ಲ ನಾನು ಹೇಳದಿಲ್ಲ, ಬಿಟ್ಟಿದ್ರೆ ಅಲ್ಲ, ಬಿಟ್ಟಿದ್ರೆ ಸುಂದರವಾಗಿರೋರ್ನ ಯಾರು ಬಿಡ್ತಾರೆ ಅಲ್ವಾ? ಅಲ್ವಾ? ಸುಂದರವಾಗಿದ್ರು, ನೋಡಿ ಚೆನ್ನಾಗಿದ್ರು ಅಲ್ವಾ? ಅವಾಗ ನಾವು ಗಟ್ಟಿ ಹಿಡ್ಕೊಂಡ್ವಲ್ಲ, ನಾವು ಗ್ರೇಟ್ ಅಲ್ವಾ? ಅವ್ರಿಗೇನು ತಪ್ಪಲ್ಲ. ಇಲ್ಲ. ವಯೋಧರ್ಮ ಅವ್ರ ಲಕ್ಷಣ ಆಗಿದ್ರು ಆ ಥರ ಕಣ್ಣಾಕಿದ್ರು ಬಿಡ್ಬೇಕಲ್ಲ, ನಾವು ಬಿಡಲ್ಲ. ಒಬ್ರಲ್ಲ ಅಂದ್ರೆ ಇಬ್ರು. ಇವ್ರು ಈ ಕಡೆ ನಾ ಕಡೆ ಹೇಳಿದ್ದು. ಇವ್ರಿಗೆ 15 ವರ್ಷ, ನಮ್ಗೆ 12 ವರ್ಷ, 3 ವರ್ಷ ಡಿಫ್ರೆನ್ಸು. ನಾಟಕ ಕಂಪ್ನಿಗೆ ಸೇರ್ಕೊ ಅವಾಗ ಲವಕ್ಷಿಕೆ ಅಂತಾನೆ ಹುಡುಕ್ತಾ ಇದ್ರು, ಅವಳಿ ಜೋಳಿ ಮಕ್ಳು ಅಂತಾನೆ ಹುಡುಕ್ತಾ ಇದ್ರು ಅವಾಗ ನಮ್ಮ ತಂದೆ ತೀರ್ಕೊಂಡು ಸ್ವಲ್ಪ ದಿವಸ ಆಗಿತ್ತು, ತುಂಬಾ ಬಡತನ. ನಮ್ಮ ಚಿಕ್ಕಪ್ಪ ವೀರಭದ್ರಾಚಾರ್ ಅಂತಲ್ಲ ಹಾರ್ಮೋನಿಸ್ಟ್ ಆಗಿದ್ರು, ಅವರು ಗುಬ್ಬಿ ಕಂಪ್ನಿ ಪಿಯಾನಿಸ್ಟ್. ಅವಾಗ ಆಗಿದ್ದಾಗ ನಮ್ಮ ಹನುಮಂತಣ್ಣನ ಮಕ್ಳು ಇದಾವಲ್ಲ, ಅವನಿಗೆ ಕರ್ಕೊಂಬಂದ್ರೆ ಸರಿ ಹೋಗುತ್ತೆ ಅಂತ ನಮ್ಮಿಬ್ಬರನ್ನ ಸೆಲೆಕ್ಟ್ ಮಾಡಿದ್ರು. ತುಂಬಾ ಬಡಸ್ತಾನ ಇತ್ತು. ನಮ್ಮ ಆಚಾರ ವಂಶದಲ್ಲಿ ನಾಟಕ ರಂಗ ಅಂದ್ರೆ ಇಷ್ಟಪಡ್ತಿರ್ಲಿಲ್ಲ. ಕಳ್ಸಲ್ಲ ಕಣೋ, ನಮ್ ಜಾತಿಯಿಂದಾನೇ ಹೊರಗಾಕ್ಬಿಡ್ತೀವಿ ನಿಮ್ಮನ್ನ ಅಂತಂದ್ರು. ಬಡತನ ಕೇಳ್ಬೇಕಲ್ಲ, ಯಾರು ಹೇಳಿಲ್ಲ. ನಮ್ಮ ಅಣ್ಣ ಕರ್ಕೊಂಡ್ ಬಂದ, ಇವರು ಅಲ್ಲೇ ಇದ್ರು. ಅವಾಗ್ಲೇ ಆಟ ಆಡ್ಕೊಂಡು ಜೂಟ ಆಟ, ಕಲ್ಲು ಮುಳ್ಳ ಆಟ ಎಲ್ಲ ನಾವು ಎಲ್ಲ ಆಟ ಆಡಿ ಮಾಡಿ ಬಿಲ್ಲು ಬಾಣ ಹೇಳ್ಕೊಟ್ಟವ್ರೆ ಇವ್ರು, ಬಾಣ ಬಿಟ್ಟವ್ರೆ ಇವ್ರು ನಮಗೆ. ನಿಂದು ನೀನ್ ನನಗೆ ಸಪೋರ್ಟ್ ಆಗಿದ್ದವಳು. ಇದಕ್ಕಿದ್ದಾಗೆ ಅಲ್ಲ, ಬೇರೆಯವ್ರಿಗೆ ಚೇಂಜ್ ಮಾಡ್ಬಿಟ್ಟು ಬೇರೆಯವ್ರಿಗೆ ಬಿಟ್ಟಿದ್ದೆ ಹೇಳಿಲ್ಲ, ನಾವೇ ಬಿಟ್ಟಿದ್ದೆ ಹೇಳಿದೆ. ಏನ್ ಸೈಲೆಂಟ್ ಆಗಿ ನಾವೇ ಇದೀವಲ್ಲ. ಸೈಲೆಂಟ್ ಆಗ್ಬಿಟ್ರು. ಅವನ 90 ಲಕ್ಷ ಅಲ್ಲ, ಇನ್ನು ಎಕ್ಸ್ಪ್ರೆಷನ್ ಅಲ್ಲೇ ತಗೊಂಡು ಅಂತ ಹೇಳುದೇನೆ. ಡೈರೆಕ್ಟ್ ಮಾಡೋಣ ಅಂತ. ನಿಮ್ಮಿಬ್ಬರು ನೀವು ಪರಿಚಯ ಮಾಡಿಕೊಡಿ, ನೀವು ಫಸ್ಟ್. ನನ್ನ ಹೆಸರು ರಾಧಾ ಅಂತ. ಅವಳಿಗಿನ್ನ 10 ನಿಮಿಷ ದೊಡ್ಡವಳು ನಾನು. ಫಸ್ಟ್ ನಾನು ಹುಟ್ಟಿದ್ದು. ನನ್ನ ಹೆಸರು ರುಕ್ಮಿಣಿ ಅಂತ. ಆಮೇಲೆ ನಾನು ಹುಟ್ಟಿದೆ. ಆದ್ರೂ ಮೊದಲನೇ ಅವಳೇ ಅಲ್ವಾ, ಹಂಗಾಗಿ ಆದ್ರೆ ಮದ್ವೆ ಆಗಿರೋಳು ನಾನು ಫಸ್ಟ್, ಆಮೇಲೆ ಎರಡನೇ ಅವಳು ಹೇಳಿದ್ಲು ಮದ್ವೆ ಆಗ್ಬೇಕಾರೆ, ನಾನು ಅವ್ರನ್ನ ಮೆಚ್ಚಿ ಮದ್ವೆ ಆಗಿದ್ದೀನಿ, ನೀನು ಅವರನ್ನೇ ಮದ್ವೆ ಆಗೋದು. ಅಯ್ಯೋ ಬೇಡ ಕಣೆ ಬೇಡ ಕಣೆ, ಏನಿಲ್ಲ ಅವರನ್ನೇ ನೀನ್ ಮದ್ವೆ ಆಗ್ಬೇಕು, ನೀನು ಜೊತೆಲಿ ಇರ್ತೀವಿ. ಜೊತೆಲಿ ಹೋಗ್ಲಿ ಬಿಡು, ನಾವಿಲ್ಲಿ ಜೊತೆಲಿ ಇದ್ದೇನೆ ಆಗನ ಬಿಡು ಅಂತಂದು. ಅವಾಗ ಗುಬ್ಬಿಯ ಕಂಪ್ನಿಯವರೆಲ್ಲ ಸೇರ್ಕೊಂಡು ನಮ್ಮಿಬ್ಬರಿಗೂ ಗುಬ್ಬಿ ವೀರಣ್ಣವ್ರ ಕಂಪನಿನೇ ಮದ್ವೆ. ಅಲ್ಲ ನನಗೆ ಕನ್ಫ್ಯೂಷನ್ ಅಂದ್ರೆ ಫಸ್ಟ್ ನೀವು ಮದುವೆ ಆದ್ರಿ? ಇಲ್ಲ, ಒಟ್ಟಿಗೆ ಮದ್ವೆ ಆಗಿದ್ದು. ಇಬ್ರದು ಒಟ್ಟಿಗೆ. ಓಕೆ. ಮದುವೆ ಆಗ್ತೀನಿ ಅಂತ ಅದು ಹೇಳಿ ಇಷ್ಟಪಟ್ಟಿದ್ದು. ಇಷ್ಟಪಟ್ಟಿದ್ದು. ಫಸ್ಟ್ ಅವಳು ಇಷ್ಟಪಟ್ಲು. ಅದು ಇಷ್ಟಪಟ್ಟಿದ್ದು 1 ವರ್ಷಕ್ಕಲ್ಲ, 3 ವರ್ಷ ಇಷ್ಟಪಟ್ಟರು. ಸತ್ಯ ಹೇಳ್ಬಿಡ್ಲ, ಇವಾಗ ನನಗೋಸ್ಕರ ಅವ್ರ ಅಕ್ಕನ ಮದುವೆ ಮಾಡ್ಲಿಲ್ಲ, ಅವ್ರ ಅಕ್ಕನ ಮೇಲೆ ಪ್ರೀತಿಗೆ ಇಲ್ಲಿ ಮನೇಲಿ ಇರ್ಲಿ ಅಂತ ಮಾಡಿದ್ಲು. ಅದ ಅಕ್ಕ ಬಿಟ್ಟು ಹೋಗ್ತಾಳಲ್ಲ ಅಂತ. ನೀವೇನು ಇಷ್ಟಪಡ್ಲಿಲ್ವಾ? ಆಮೇಲೆ ಇತ್ತು, ಅದನ್ನ ಹೇಳ್ಕೋಬಹುದಾ? ಆಯ್ ಹೇಳ್ಬೇಕ್ರಿ. 3 ವರ್ಷ ಕಷ್ಟಪಟ್ಟು ಇಷ್ಟಪಟ್ಟು ಮದುವೆ ಆಯ್ತು ನಂದು, ನಿಂದು ಹೇಳು. ಇವ್ರು ಲವ್ ಮಾಡ್ಬಿಟ್ರು. ಮಾಡ್ಬಿಟ್ಟು ಅದು ಗುಬ್ಬಿ ಕಂಪ್ನಿ ಅಂತಂದ್ರೆ ಲವಕುಶಲ್ಲಿ ಒಬ್ಬರು ಹೋಗ್ಬಿಟ್ರೆ ಹೋಗಿ ಕಂಪ್ನಿ ನಿಂತು ಹೋಗ್ಬಿಡುತ್ತಲ್ಲ ಅನ್ನೋ ಇದಕ್ಕೆ ಟಾರ್ಚರ್ ಇವರಿಗೆಲ್ಲ ಕೊಟ್ರು. ನಮಗ್ ಅದು ಗೊತ್ತಾಗ್ಲಿಲ್ಲ. ಒಂದ್ ದಿವಸ ನೋಡಿದ್ರೆ ಇವ್ರ ಮನೆ ನೋಡ್ತೀನಿ, ಮನೆ ಎಲ್ಲ ಖಾಲಿ. ಕಲೆಯಲ್ಲಿ ಇವರೆಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವರ ತಾಯಿ ತಮ್ಮಂದಿರು ಎಲ್ಲರೂ ಹೋಗಿದ್ದಲ್ಲ, ಓಡಿಸ್ಬಿಟ್ರು. ನಾನು ನೋಡಿದೆ, ಏನ್ ಹಿಂಗ್ ಮಾಡ್ಬಿಟ್ರಲ್ಲ. ಅವಾಗ ನಮ್ಮ ಅಕ್ಕನ ಸುದ್ದಿ ಏನು ಇರ್ಲಿಲ್ಲ. ಏನ್ ಹಿಂಗ್ ಮಾಡ್ಬಿಟ್ರಲ್ಲ, ಈ ತರ ಮಾಡಿ ಪ್ರೀತಿ ಮಾಡಿ. ಮನೆಯಲ್ಲೆಲ್ಲ ನೋಡ್ತೇವೆ, ಒಂದು ಕ್ಯಾಲೆಂಡರ್ ಇತ್ತು, ಒಂದು ಎಡಿಕ್ಲಿಂದು ಬಾಟ್ಲಿ ಇತ್ತು, ಒಂದು ಇವ್ರು ಸೌದೋಗ್ರ ಹಳೇ ಚಪ್ಪಲಿ ಇತ್ತು, ಸೌದೋಗ್ಬಿಟ್ಟಿತ್ತು. ಆ ಚಪ್ಪಲಿನೇ ತಗೊಂಬಂದೆ. ಚಪ್ಪಲಿ ತಗೊಂಡು ಮನೇಲಿ ತಗೊಂಬಂದೆ. ದೇವ್ರ ಮನೆ ಹತ್ರ ಎಲ್ಲ ಮಣೆ ಇಟ್ಬಿಟ್ಟು ಆ ಚಪ್ಪಲಿನ ಅಲ್ಲಿಟ್ಟೆ. ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಬಂದೆ. ಅದನ್ನೇ ಪೂಜೆನೇ ಮಾಡ್ತಾ ಬಂದೆ. ಭಗವಂತ ನಮ್ಮ ಆಸೆ ನೆರವೇರ್ಬೇಕು ಅಂದ್ರೆ ನಾನು ಪೂಜೆ ಮಾಡ್ತಾ ಇರ್ತೀನಿ, ಇದೇ ಅವರ ಪಾದಕ್ಕೆ ಅಂದ್ಬಿಟ್ಟು ಇಟ್ಟೆ. ಒಬ್ಬ ಸ್ವಾಮಿಗಳ ಹತ್ರ ಹೋದೆ, ಈ ತರ ನನಗೆ ಅವ್ರನ್ನೇ ಮದ್ವೆ ಆಗ್ಬೇಕು, ಹೇಗಾದ್ರೂ ಮಾಡಿ ಅವ್ರನ್ನ ಅದು ಕರ್ಸ್ಕೊಂಡು. ಚರಂಡಿ ಮೇಲೆ ಕೂತಿದ್ದ ಒಬ್ಬ ಸ್ವಾಮಿ, ಗುಲ್ಬರ್ಗಲ್ಲಿ. ಆ ಸ್ವಾಮಿ ಹೇಳ್ದ, ಒಂದ್ ತೆಂಗಿನಕಾಯಿ ಕೊಟ್ಟ. ಆಯ್ತು, ತೆಂಗಿನಕಾಯಿ ಇಟ್ಟು ಪ್ರತಿ ಮಂಗಳವಾರ ನೀ ಇಟ್ಟು ಪೂಜೆ ಮಾಡಮ್ಮ, ಇನ್ನು 6 ತಿಂಗಳೊಳಗೆ ನಿನ್ ಗಂಡ ಬಂದು ಮದುವೆ ಆಗ್ತಾನೆ. ಅವತ್ತೊಂದು ದಿವಸ ಈ ತೆಂಗಿನಕಾಯಿ ಹೊಡಿ, ನೀರ್ ಹಾಗೇ ಇರುತ್ತೆ, ಹೂವು ಬಂದಿರುತ್ತೆ ನೋಡು, ಅಲ್ಲಿಗೆ ನಿನ್ ಸಂಸಾರ ಚೆನ್ನಾಗಾಗತ್ತೆ ಅಂದ್ರು. ಅದೇ ತರ 6 ತಿಂಗಳು ಅದೇ ತರ ಪೂಜೆ ಮಾಡಿದಾಗ ಆವಾಗ ಬಂದು ಇವ್ರನ್ನ ಗುಬ್ಬಿ ಕಂಪನಿ ಮ್ಯಾನೇಜರೇ ಹೋಗಿ, ಇವ್ರು ಎಲ್ಲಿದ್ರು ಊರು ಗೌರಿಬಿದ್ನೂರು ಹೋಗಿದ್ರು, ಅಲ್ಲೇನೆ. ಗೌರಿಬಿದ್ದೂರ್ಗೆ ಹೋಗಿದ್ದೆ, ಆಮೇಲೆ ಹುಬ್ಳಿಗೆ ಹೋದ್ರಿ. ಅಲ್ಲಿಂದ ಅಲ್ಲೇ ಉಮ್ಮಿ ಸಿಕ್ಕಿದ್ ನನಗೆ. ನಾನು ಮದುವೆ ಆಗ್ತಿದ್ದೀನಿ ಕಣೋ ಅಂತ ಆ ಹೆಂಡ್ತಿನ ತೋರಿಸ್ತ. ಏನೋ ಇಂಥವಳಿಗೆ ಮದುವೆ ಆಗ್ತಿದ್ದ, ಲೇ ಮಾತಾಡ್ಸೋದೆ.
ಸುಮ್ಮನೆ ಅಂತದ್ದು ಅದು ಆಯಮ್ಮನಿಗೆ ಆವಾಗಲೇ ಸರಿ ಇಲ್ಲ ಪಾಪ. ಅವನು ತುಂಬ ಇನ್ನೋಸೆಂಟು. ಇನ್ನ ಬದುಕಬಾರ್ದು. ನಮ್ಮ ಒಳಸ್ಪುರದಲ್ಲಿ ನಮ್ಮ ಆಚಾರ ನಮ್ಗೆಲ್ಲ ಗೊತ್ತಾಗೋಗ್ಬಿಟ್ರೆ ನಮ್ಮನ್ನ ಇದು ಮಾಡಿ ಸೇರ್ಸೋದಿಲ್ಲ ಅಂದ್ಬಿಟ್ಟು ಹಗ್ಗ ತಗೊಂಡು ನೇಣ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ತೀರ್ಮಾನ ಮಾಡಿದೆ. ಅದು ಶೌಟ್ ಔಟ್ ಆಗ್ಬಿಟ್ಟು ಅವತ್ತಿಂದ ಬ್ರಾಹ್ಮಣರು ಕಂಡ್ರೆ ಭಯ. ಅದಕ್ಕೂ ತುಂಬ ಕಷ್ಟನೂ ಪಟ್ಟಿದ್ವಿ, ಬರೀ ಸುಖ ಅಂತಲ್ಲ. ಆ ಸುಖನ ಆ ಕಷ್ಟನ ಸುಖ ಅಂತ ತಿಳ್ಕೊಂಡು ಇಲ್ಲಿ ತಗೊಂಬಂದಿದ್ದಕ್ಕೆ ಭಗವಂತ ಈ ಮಟ್ಟಕ್ಕೆ ಇಟ್ಟಿದ್ದಾನೆ. 55-56 ವರ್ಷ ಆಯ್ತು. ಒಂದು ನಿಮಿಷ ಇದ್ದಾಗಿದೆ ಅಲ್ಲ, ಆ ಕೃಷ್ಣ ಅಲ್ಲ ನಾನು.